ಸರ್ ಇವತ್ತು ಆದೇಶ ಕೊಡೋ ಪ್ರಜ್ವಲ್ ಅವ್ರನ್ನ ಕೇಳ್ತಾರೆ, ನೀವೇನಾದ್ರೂ ಹೇಳೋದಿದ್ಯಾ ಅಂತ. ಅದಕ್ಕೆ ಪ್ರಜ್ವಲ್ ಹೇಳ್ತಾರೆ, ಲೇಡಿ ಸ್ವಯಂ ಪ್ರೇರಿತವಾಗಿ ದೂರು ಕೊಡೋಕೆ ಇಷ್ಟ ಇರಲಿಲ್ಲ, ಬಲವಂತವಾಗಿ ಕರ್ಕೊಂಡ್ಬಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ. ಇಟ್ ಈಸ್ ಅವ್ರಿಗೆ ಏನು ಹೇಳಲಿಕ್ಕೆ ಇದ್ದಾರೆ ಅವರು ಹೇಳಿದ್ದಾರೆ ಕೋರ್ಟ್ನಲ್ಲಿ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ಬಟ್ ಆದರೂ ಕೂಡ ನಾವು ಏನು ಹೇಳ್ತಾ ಇದ್ವಿ, ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ನಲ್ಲಿ ಪೊಲೀಸರು ಇಲ್ಲ, ಬೇರೆ ಯಾರೂ ಇಲ್ಲ, ಜಡ್ಜ್ ಇದ್ದಾರೆ, ಅವ್ರ ಪರವಾಗಿ ವಕೀಲಿದ್ದಾರೆ, ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ಗಳು ಇದ್ದಾರೆ, ಅಷ್ಟೇ. ನಾವು ಅಲ್ಲಿ ಯಾರು ಇರೋದಿಲ್ಲ, ಪೊಲೀಸವರು ಯಾರು ಇರೋದಿಲ್ಲ. ಅವರದು 3 ದಿವಸ ವಿಚಾರಣೆ ನಡೀತು. 2 ದಿವಸ ಡಿಫೆನ್ಸ್ ಲಾಯರಿಂದ ಅವ್ರಿಗೆ ಕ್ರಾಸ್ ಕ್ವೆಶ್ಚನ್ ಮಾಡಿದರು. ಆ ಟೈಮ್ ಅವ್ರು ಹೇಳ್ಬೋದಾಗಿತ್ತು ಅಲ್ವಾ? ಅದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್. ಅಲ್ಲಿ ಬೇರೆ ಯಾರು ಇಲ್ವೋ ಇಲ್ಲ. ಡಿಫೆನ್ಸ್ ಲಾಯರ್ ಅವ್ರದ್ದೇ ಲಾಯರ್ 2 ದಿವಸ 8 ತಾಸು ಅವ್ರಿಗೆ ಕ್ವೆಶ್ಚನ್ ಮಾಡಿದ್ದಾರೆ. ಆ ಟೈಮ್ದು ಯಾಕೆ ಅವ್ರ ಕಡೆಯಿಂದ ಹೇಳಿಸ್ಬೋದಾಗಿತ್ತು ಅಲ್ವಾ? ಅದೇ ಉತ್ತರ. ಸರಿ, ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿ ಬಂದಿಲ್ಲ ಅಂತ ಹೇಳ್ತೀವಿ, ನಂಬಲಿಕ್ಕೆ ಸಾಧ್ಯನಾ? ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿ ಇರೋದು ಅಪರಾಧಿ. ಸೊ ಈಗ ಎಕ್ಸ್-PM ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ರೆಷರ್ ಬಂದಿಲ್ಲ ಅಂತ ಹೇಳ್ತೀವಿ, ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯನಾ? ನಾವು ಹೇಳ್ತೀವಿ, ನಾವು ಇದೇ ಕೇಸ್ ಅಲ್ವಾ, ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲೂ ಕೂಡ ನಿಮಗೆ ಹರ್ಡಲ್ಸ್ ಆಗಿರುತ್ತೆ. ಹರ್ಡಲ್ಸ್ ಚಾಲೆಂಜಸ್ ಬೇರೆ. ನಾವು ಹೇಳಿದ್ವಿ, 4 ವರ್ಷ ಹಿಂದೆ ನಡೆದಕ್ಕಂಥ ಘಟನೆಗೆ 4 ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಹರ್ಡಲ್ ಬರ್ತದೆ, ತುಂಬ ಚಾಲೆಂಜ್ ಬರ್ತದೆ. ಎವಿಡೆನ್ಸ್ ಹುಡುಕೋದು ಕಷ್ಟ ಮತ್ತು ಸಿಗೋದು ಕಷ್ಟ. ಆದರೂ ಕೂಡ ಎವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ. ಒತ್ತಡ ಏನಿದೆಯಾ ನೀವು ಹೇಳೋದು, ಅದು ಸರಿ ಇಲ್ಲ.